ಇನ್ನು ಎರಡು ಉಪಚುನಾವಣೆಗಳಿಗೆ ಕಾಂಗ್ರೆಸ್ ಅಭ್ಯರ್ಥಿ ಘೋಷಣೆ ಆಗಿದೆ. ದಾವಣಗೆರೆ ದಕ್ಷಿಣಕ್ಕೆ ಸಮರ್ಥ ಶಾಮನೂರಿಗೆ ಟಿಕೆಟ್ ಘೋಷಣೆ ಆಗಿದ್ರೆ ಈ ಕಡೆ ಬಿಜೆಪಿಯಿಂದ ಕೂಡ ಅಭ್ಯರ್ಥಿ ಘೋಷಣೆ ಮತ ಪ್ರಚಾರ ಆರಂಭ ಆಗಿದೆ. ಉಪಚುನಾವಣೆ ಬಗ್ಗೆ ಸಂಸದ ಗೋವಿಂದ ಕಾರಜೋಳ ಪ್ರತಿಕ್ರಿಯೆ ನೀಡಿದ್ದಾರೆ. ಕೊನೆಗೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಇಬ್ಬರು ಅಭ್ಯರ್ಥಿಗಳನ್ನ ಸಮರ್ಥ ಅಭ್ಯರ್ಥಿಗಳು ಅಂತ ಭಾವಿಸಿ ಈ ಹಿಂದೆ ಸಾಂಪ್ರದಾಯಿಕವಾಗಿ ನಡ್ಕೊಂಡು ಬಂದಂತೆ ಶಾಮನೂರು ಕುಟುಂಬಕ್ಕೆ, ಮೇಟಿ ಕುಟುಂಬಕ್ಕೆ, ಅದರಲ್ಲಿ ಅಂದ್ರೆ ಟಿಕೆಟ್ ಆಕಾಂಕ್ಷಿಗಳಲ್ಲಿ ಯಾರು ಸಮರ್ಥರು ಅವರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಿರುವಂತದ್ದು. ದಾವಣಗೆರೆ ದಕ್ಷಿಣಕ್ಕೆ ಸಮರ್ಥ ಶಾಮನೂರಿಗೆ ಟಿಕೆಟ್ ಅನ್ನ ನೀಡಿದ್ರೆ, ಇನ್ನು ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಿರುವಂತದ್ದು. ದೇವರು ಒಳ್ಳೇದು ಮಾಡ್ಲಿ ಅಂತ ಬೇಡ್ಕೋತೀನಿ ನಾನು. ಇಲ್ಲ ಈ ಮೊದ್ಲೇಕಿ ಚುನಾವಣೆ ಮಾಡಿ ಗೆದ್ಸೋಣ್ರಿ, ಆಮೇಲೆ ಮುಂದಿನ ವಿಚಾರ ಮಾಡೋಣ. ಈಗ ಹೆಂಗ್ ಇದನ್ ಬಿಟ್ಟು ಹೆಂಗ್ ಮುಂದೆ ಕೇಳಕ್ ಬರೋದು? ಎರಡು ಉಪಚುನಾವಣೆಗಳಿಗೆ ಕೊನೆಗೂ ಕಾಂಗ್ರೆಸ್ ಅಭ್ಯರ್ಥಿ ಘೋಷಣೆ ಆಗಿದೆ. ದಾವಣಗೆರೆ ದಕ್ಷಿಣಕ್ಕೆ ಜೊತೆಗೆ ಬಾಗಲಕೋಟೆ ಎರಡೂ ಸಮರ್ಥ ಅಭ್ಯರ್ಥಿಗಳನ್ನ ಎರಡೂ ಕಡೆ ಆಯ್ಕೆ ಮಾಡಿರುವಂಥದ್ದು. ಗೋವಿಂದ ಕಾರಜೋಳ ಅವರು ಈ ವಿಚಾರವಾಗಿ ರಿಯಾಕ್ಟ್ ಮಾಡಿರುವಂಥದ್ದು.